ವಿವಿಧ ರಂಗದಲ್ಲಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಿದ್ದಾರೆ. ಇಂದಿನ ಆಧುನಿಕ ಯುಗದಲ್ಲಿ ಭೂಮಿಯಿಂದ ಆಕಾಶದವರೆಗೆ ಎಲ್ಲ ರಂಗದಲ್ಲೂ ಕೆಲಸ ಮಾಡುತ್ತಾ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರಿಗಿಂತ ಏನೂ ಕಮ್ಮಿ ಇಲ್ಲ. ಮನೆಯ ಹೊರಗೆ ಮತ್ತು ಮನೆಯ ಒಳಗೆ ಕೆಲಸವನ್ನ ನಿಭಾಯಿಸುತ್ತಾ ಕೌಟುಂಬಿಕವಾಗಿ ಮತ್ತು ಸಾಮಾಜಿಕವಾಗಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿ ನಾವು ಎಲ್ಲಾ ರಂಗಕ್ಕೂ ಸೈ ಎಂದು ತೋರಿಸಿಕೊಟ್ಟಿದ್ದಾರೆ ಎಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕೆಜಿ ಶಾಂತಿ ಅಭಿಪ್ರಾಯಪಟ್ಟರು. ಅವರು ಇಂದು ನಗರದ ನಕ್ಷತ್ರ ಹೋಟೆಲ್ನಲ್ಲಿ ಶ್ರೀ ಮಾತೃ ಮಹಿಳಾ ಸಂಘದಿಂದ ಪುಷ್ಪಲತಾ ಚಂದ್ರಶೇಖರ್ ಅವರು ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಾರ್ಯಗೃಹ ಅಧೀಕ್ಷಕರಾದ ಲತಾ, ಕಾನೂನು ಸೇವೆಗಳ ಪ್ರಾಧಿಕಾರದ ಜಿಲ್ಲಾ ನ್ಯಾಯಾಧೀಶರಾದ ರಾಜೇಶ್ ಹೊಸಮನಿ, ಕಾಗದ ಸಿನಿಮಾದ ನಾಯಕ ನಟಿ ಅಪ್ಪು, ಅಭಿಮಾನಿ ಅಂಕಿತಾ ಜಯರಾಮ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಲವಾರು ಮಹಿಳಾ ಮಣಿಗಳನ್ನು ಶ್ರೀ ಮಾತೃ ಮಹಿಳಾ ಸಂಘದ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನೂರಾರು ಮಹಿಳೆಯರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ನಿಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳಾ ದಿನಾಚರಣೆ ಅಂತ ಬಂದಾಗ ಒಂದು ಪ್ರಶ್ನೆ ಕಾಡುತ್ತೆ, ಇದೊಂದು ದಿನ ಮಾತ್ರ ಮಹಿಳಾ ದಿನಾಚರಣೆಯ ಅಥವಾ ದಿನವೂ ಮಹಿಳಾ ದಿನಾಚರಣೆಯ ಅಂತ. ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಹಿಳಾ ದಿನಾಚರಣೆ ಪ್ರತಿ ದಿನವೂ ಮಹಿಳಾ ದಿನಾಚರಣೆ, ಪ್ರತಿ ಕ್ಷಣವೂ ಮಹಿಳಾ ದಿನಾಚರಣೆ. ದಿನದ 24 ಗಂಟೆಗಳು ಮಹಿಳೆಯರದೇ ಪಾತ್ರ. ಹಾಗಾಗಿ ನಾವು ಇದನ್ನ ಒಂದು ಸಿಂಬಾಲಿಕ್ ಆಗಿ ಮಾತ್ರ ನಾವು ಇವತ್ತು ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ಮಹಿಳಾ ದಿನಾಚರಣೆ ಅಂತ ಬಂದಾಗ ನಾವಿಲ್ಲಿ ಗಮನಿಸಿರ್ಬೋದು, ಬೆಳಿಗ್ಗೆ ಎದ್ದು ಮನೆಯ ಎಲ್ಲ ಪುನಃ ವಾಸ್ತು ಸ್ಥಿತಿಯನ್ನ ತಂದು ಮತ್ತೆ ಮನೆ ಅವಳೋಗಿ ಮಲ್ಕೊಳ್ಳೋ ತನಕ ಅವಳದೇ ದಿನಾಚರಣೆ ಆಗಿರುತ್ತೆ. ಅಂದ್ರೆ ಮಹಿಳೆಯದೇ ಪ್ರಾಬಲ್ಯ ಇರುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ನಾವು ಅದನ್ನ ಅಳವಡಿಸ್ಕೊಂಡ್ರೆ ನಾವು ನಿಜಕ್ಕೂ ಜೀವನದಲ್ಲಿ ತುಂಬಾ ನಾವೇನು ಅನ್ಕೊಂಡಿದೀವಿ ಅದನ್ನ ಸಾಧನೆ ಮಾಡಬಹುದು. ಈಗಾಗಲೇ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಮಹಿಳೆಯರು ಇಲ್ಲಿ ನೆರೆದಿದ್ದಾರೆ. ಅವರು ಇನ್ನೂ ಹೆಚ್ಚು ಸಾಧನೆ ಮಾಡುವಂತಾಗಲಿ, ಮತ್ತೆ ಅನೇಕ ಗೃಹಿಣಿಯರಿದ್ದಾರೆ, ಅವ್ರು ಏನ್ ಅನ್ಕೊಂಡಿದ್ದಾರೆ, ಏನ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಆ ಬಗ್ಗೆ ಅವ್ರು ಫೋಕಸ್ಡ್ ಆಗಲಿ. ಮತ್ತೆ ಎಲ್ರಿಗೂ ಈ ಒಂದು ಇವ್ರ ಜೊತೆ ನಾವು ಕಾನೂನು ಶಿಬಿರಗಳನ್ನು ಕೂಡ ಮುಂದೆ ಹಮ್ಮಿಕೊಳ್ತೀವಿ. ಅವ್ರು ಮೇಡಮ್ ಹೇಳಿದ್ದಾರೆ, ಇಲ್ಲ ಸರ್ ನಾವೆಲ್ಲ ಮಹಿಳೆಯರಿಗೆ ಕಾನೂನು ಶಿಬಿರಗಳನ್ನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಮಾಡೋಣ ಅಂತ ಹೇಳಿದ್ದಾರೆ. ಮೇಡಮ್ ಕೂಡ ನಾವು ಯಾವುದೇ ಶಿಬಿರಗಳನ್ನು ಮಾಡಿದ್ರು ಕೂಡ ನಮಗೆ ಒಂದು ಸಪೋರ್ಟ್ ನೀಡ್ತಾರೆ, ಚೆನ್ನಾಗಿ ಮಾಡಿ ಅಂತ ಹೇಳ್ತಾರೆ. ಅನೇಕ ಕಾರ್ಯಾಗಾರಗಳನ್ನ, ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಮಹಿಳೆಯರಿಗೆ ಮತ್ತು ಎಸ್ಪೆಷಲಿ ಮಕ್ಕಳಿಗೆ ಅನೇಕ ಕಾರ್ಯಕ್ರಮ ಮಾಡ್ತೀವಿ. ಈ ಮಾತೃ ಮಂಡಳಿ ಮಹಿಳೆಯರಿಗೂ ಕೂಡ ನಾವು ಹಿಂದೆ ಕೂಡ ಒಂದು ಕಾರ್ಯಾಗಾರವನ್ನು ಮಾಡಿದ್ವಿ. ಆ ನಿಟ್ಟಿನಲ್ಲಿ ಏನೇ ಸಮಸ್ಯೆಗಳು ಮಹಿಳೆಯರಿಗೆ ಅವ್ರಿಗೆ ಗೊತ್ತು, ನಿಮ್ಮ ಅಧ್ಯಕ್ಷರಿಗೆ ಗೊತ್ತು, ಏನೇ ಸಮಸ್ಯೆಗಳು ಮಹಿಳೆಯರಿಗೆ, ಮಕ್ಕಳಿಗೆ ಯಾವುದೇ ತಮಗಿರ್ಬೋದು, ತಮ್ಮ ಓಣಿಗಿರ್ಬೋದು, ತಮ್ಮ ಸಂಬಂಧಿಕರು ಏನೇನು ಕೂಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬಳ್ಳಾರಿ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪ್ರಾಧಿಕಾರಗಳಿವೆ. ಅಲ್ಲಿ ಬಂದಾಗ ನೀವು ಉಚಿತವಾಗಿ ಕಾನೂನಿನ ನೆರವು ಮತ್ತು ಸೇವೆ ವಕೀಲರನ್ನು ಒದಗಿಸ್ಕೊಡ್ತೀವಿ. ನೀವು ಕೇಸ್ಗಳು ಏನು ಪ್ರಕರಣಗಳಿದ್ರು ಕೂಡ ನಡೆಸ್ತೀವಿ. ನಿಮಗೆ ಒಂದು ಪರಿಹಾರವನ್ನ ಒದಗಿಸಿಕೊಡೋ ಕೆಲಸವನ್ನ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮಾಡುತ್ತೆ ಅಂತ ಹೇಳ್ತಾ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ